ನೋಡಿ ಇದೆಲ್ಲ ಹೇಳ್ತೀನಿ ಕೇಳ ಯಾವ ರೀತಿ ಅರ್ಥ ಹೇಳಿದ್ರು ಅವರು ಬರೇ ನಮ್ಮ ಪಕ್ಷದ ಅಷ್ಟೇ ಹೇಳಿಲ್ಲ ಬಿಜೆಪಿ ಅವರು ಇಷ್ಟೆಲ್ಲ ನೀವೆಲ್ಲ ಆದಿರಪ್ಪ ಅಂದ್ರೆ 224 ಮಂದಿ ಶಾಸಕರು ಎಲ್ಲರೂ ಕೂಡ ತೆಗೆದು ನೋಡಿ 224 ಶಾಸಕರು ಮಂತ್ರಿ ಆಗುವಂತ ಮುಖ್ಯಮಂತ್ರಿ ಅಂತ ಹೊಂದಿದ್ದಾರೆ ಅಂತ ಹೇಳಿ ಜನರಲ್ ಆಗಿ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಇದು ಕೊಡುವಂತ ಅವಶ್ಯಕತೆ ಇದೆ. ಬಾಗಲಕೋಟೆ ಅಖಂಡ ಬಿಜಾಪುರ ಜಿಲ್ಲೆ ಒಂದು ಭಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ನೀವು ಲಾಭದಾಯಕ ಜಿಲ್ಲೆಯಾಗಿ ಬಾಗಲಕೋಟೆ ಸಂಕಷ್ಟದ ಜಿಲ್ಲೆ ನೀವು ಜಲ ಸಂಪನ್ಮೂಲ ಸಚಿವರಾಗಿದ್ದೀರಿ ಈ 3 ವರ್ಷ ಕೈಗಾರಿಕಾ ಸಚಿವರಾಗಿದ್ದೀರಿ ನಿಮ್ಮ ಪೂರ ಜಿಲ್ಲೆಯ ಒಂದು ಭಾಗವಾಗಿರ್ತಕ್ಕಂಥ ಸಂಕಷ್ಟದ ಜಿಲ್ಲೆಗೆ ತಮ್ಮ ಕೊಡುಗೆ ಉದ್ಯೋಗ ಮತ್ತು ಮುಳುಗಡೆ ಸಂತ್ರಸ್ತರಿಗಾಗಿ ನೋಡಿ ಈಗ ಹೇಳಿದ್ನ ಇಟ್ಟು ಏನ್ ಹೇಳಿದೆ ಈಗ ಮುಳುಗಡೆಗೆ 40 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ತಾವು ಜಲಸಂಪನ್ಮೂಲ ಸಚಿವರಾದಾಗ ನಿನ್ನೆ ಬೊಮ್ಮಾಯಿ ಕೇಳಿದ್ರಿ ಮತ್ತು ಮೊನ್ನೆ ಕಾಟೋಳ ಕೇಳಿದೆ ಈ ಭಾಗದಲ್ಲಿ ನಾನು ಎಂ.ಬಿ. ಪಾಟೀಲ್ ಎಚ್.ಕೆ. ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರಾಗಿದ್ದರು ಯಾರ್ಯಾರ ಕಾಲದಾಗ ಈ ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರಿಗೆ ಏನಾಗಿದೆ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರೋದಾದ್ರೆ ಸರ್ಕಾರಿ ದಾಖಲೆ ಸಮೇತ ಬರಲಿ ಅವರು ನಿಶ್ಚಿತವಾಗಿ ತಯಾರಿದ್ದೀವಿ ಯಾವಾಗ ಕೇಳೋರು ಬೊಮ್ಮಾಯಿ ಅವರಿಗೆ ಮತ್ತು ಕಾರಜೋಳವ್ರು ಕೇಳಿ ಯಾವಾಗ ನೋಡಿ ಒಂದ್ ನಿಮಿಷ ಯಾವಾಗ ಕರೀತಾರೆ ನಾವು ಬರ್ತೀವಿ ಇವತ್ತು ಜೆ ಟಿ ಪಾಟ್ರಿ ಕೇಳ್ರಿ ನಾನು ಏನ್ ಮಾಡ್ಕೊಟ್ಟಿದೀವಿ ಕೇಳಿ ಉಳಿದ ಕೇಳಿ ಪಾಪ ನೀವು ಕೇಳಿ ಮಿಸ್ಟರ್ ಉತ್ತರ ಕೊಡ್ಲೇ ಬೇಡ ನೀವು ಕೇಳಿದೆ ನಾನು ಹೇಳ್ತಾ ಇದೀನಿ ಅದು ಜೆ ಟಿ ಪಾಟ್ರಿ ಕೇಳ್ರಿ ನಾವೇನ್ ಮಾಡಿದೀವಿ ಅಂತ ಹೇಳಿ ಉಳಿದ ಮತಕ್ಷೇತ್ರದ ಎಲ್ಲಾ ಕಡೆ ಕೇಳಿ ನಾವೇನ್ ಮಾಡಿದೀವಿ ಹುನಗುನ್ನ ಕೇಳಿ ನಾವ್ ಏನ್ ಮಾಡಿದೀವಿ ಅಲ್ಲಿ ಲಿಸ್ಟ್ ಕೊಡ್ತೀನಿ ನಿಮ್ಗೆ ನೀವು ಈ ಪ್ರಶ್ನೆ ಕೇಳ್ತಾರೆ ನಾಳೆ ನಿಮ್ಗೆ ಕಳಿಸ್ತೀನಿ ಅಷ್ಟೇ ಅಲ್ಲ ಇದೇ ಗೋವಿಂದ ಕಾರಜೋಳವರು ನೀರಾವರಿ ಸಚಿವರಿದ್ರು ನನ್ನ ಮತಕ್ಷೇತ್ರ ಚಿಕ್ಕಗಲೆಗೆ ಒಂದು ಫಂಕ್ಷನ್ ಮಾಡಿದ್ರು ಅವರು ಏನು ಈ ಮುಳುಗಡೆ ಆದಂತ ಜನಕ್ಕ ಕನ್ಸೆಂಟ್ ಪರಿಹಾರ ಏನ್ ಕನ್ಸೆಂಟ್ ಪರಿಹಾರ ಗೊತ್ತಾ ನಿಮ್ಗ ಈಗ 2013 ನಮ್ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ